ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಇವತ್ತಿನ ಪ್ಲ್ಯಾನ್ ತುಂಬ ಸಿಂಪಲ್. ಒಂದು ಬೈಕ್ ಬಾಡಿಗೆಗೆ ತಗೊಂಡು ಇಲ್ಲಿನ ಪ್ರಕೃತಿಯನ್ನು ಸವಿಯೋದು. ಬನ್ನಿ ನನ್ನ ಜೊತೆ ಈ ಪಯಣ ಶುರು ಮಾಡಿ. ಇವತ್ತಿನ ಜರ್ನಿ ಮಾತ್ರ ಸಖತ್ತಾಗಿರುತ್ತೆ. ಕೊನೆ ತನಕ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಫಸ್ಟ್ ಒಂದು ಗಾಡಿ ಸೆಟ್ ಮಾಡ್ಕೊಂಡ್ವಿ. ಇನ್ನು ಹೊಟ್ಟೆಗೆ ಪೂಜೆ ಆಗಬೇಕಲ್ವಾ, ಅದಕ್ಕೆ ಒಂದು ಹೋಟೆಲಲ್ಲಿ ಬಿಸಿ ಬಿಸಿ ಟಿಫನ್ ಮುಗಿಸಿ ನಾವು ಹೊರಟಿದ್ದೇವೆ. ಇಲ್ಲಿನ ಗಾಳಿ ತುಂಬ ತಂಪಾಗಿದೆ, ಮನಸ್ಸಿಗೆ ತುಂಬ ಮುದ ನೀಡುತ್ತದೆ. ಈಗ ನಮ್ಮ ರೈಡ್ ಶುರು. ಹಾಗೆಯೇ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ನೋಡಿ, ನಮ್ಮ ನಾಡಪ್ರಭು ಕೆಂಪೇಗೌಡರ ಭವ್ಯವಾದ ಪ್ರತಿಮೆ ಕಾಣಿಸುತ್ತೆ. ಬೆಂಗಳೂರನ್ನು ಕಟ್ಟಿಸಿದ ಮಹಾನ್ ಭಾವರು ಇವರು. ಇವರನ್ನು ಇಲ್ಲಿ ನೋಡಿದಾಗ ಒಂಥರ ಹೆಮ್ಮೆ ಅನಿಸುತ್ತೆ ಅಲ್ವಾ. ಮುಂದೆ ಸಾಗ್ತಾ ಇದ್ರೆ ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪದಗಳಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಸುತ್ತಲೂ ಹಸಿರು, ಹಕ್ಕಿಗಳ ಚಿಲಿಪಿಲಿ, ಕಣ್ಣು ಹಾಯಿಸಿದ ಕಡೆಯೆಲ್ಲ ಗಿಡ ಮರಗಳದ್ದೇ ರಾಜ್ಯ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಕೇಳಿ, ನೀರಿನ ಸದ್ದು ಕೇಳಿಸ್ತಾ ಇದೆಯಾ? ಇದು ಹಬ್ಬೆ ಫಾಲ್ಸ್. ನೀರು ಮಾತ್ರ ಫುಲ್ ಜೋರಾಗಿ ಹರಿತಿದೆ. ಇಲ್ಲಿನ ಗಾಳಿ ತಗೊಳ್ತಾ ಇದ್ರೆ ಎಷ್ಟು ದಿನ ಬೇಕಾದರೂ ಇಲ್ಲೇ ಇರ್ಬೋದು ಅನಿಸುತ್ತೆ. ಕ್ರೇಜಿ ಇದೆ. ಈ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಇಲ್ಲಿಗೆ ಹೋಗಬೇಕು ಅಂತ ಯಾವಾಗಲಿಂದ ಅಂದ್ಕೊಂಡಿದ್ದು ಅಂತ ಅಂದರೆ, ಲವ್ ಮಾಕ್ಟೈಲ್ ಮೂವಿ ರಿಲೀಸ್ ಆಯಿತು ಅಲ್ಲ, ಆ ಮೂವಿ ನೋಡಿದಾಗಲಿಂದ ಈ ಪ್ಲೇಸ್ಗೆ ವಿಸಿಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಆ ಆಸೆ ನೆರವೇರ್ತಾ ಇದೆ. ಹೇಗಾಗುತ್ತೆ ಈ ಜರ್ನಿ ಅಂತ ನೋಡೋಣ ಬನ್ನಿ. ನೇಚರ್ ನೋಡಿ, ಸುತ್ತ ಹಸಿರು, ಅಡಿಕೆ ಮರಗಳು, ಕಾಫಿ ತೋಟ, ಮೆಣಸು ಬಳ್ಳಿಗಳು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಈ ಕಡೆ ಜನ ಯಾವ ರೀತಿ ಅಂತ ಅಂದರೆ, ಮನೆ ಪಕ್ಕ ಸ್ವಲ್ಪ ಜಾಗ ಇದ್ದರೆ ಸಾಕು ಗಿಡ ನೆಡ್ತಾರೆ, ಅದೊಂದು ಖುಷಿ. ಫೈನಲಿ ಪ್ಲೇಸ್ಗೆ ಬಂದು ರೀಚ್ ಆದ್ವಿ. ತುಂಬ ಜನ ಬಂದಿದ್ದಾರೆ, ಆದರೆ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು. ಸ್ವಲ್ಪ ಬೇಜಾರಾಯಿತು, ದೇವರ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಅಂತ. ದೇವಸ್ಥಾನದ ಸುತ್ತ ಕಡಪ ಕಲ್ಲುಗಳನ್ನು ಹಾಕಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಸುತ್ತ ಕಾಂಪೌಂಡ್ ಥರ ಕಲ್ಲಲ್ಲಿ ಕಟ್ಟಿದ್ದಾರೆ. ಈ ಬೆಟ್ಟದ ಭೈರವೇಶ್ವರದ ಇತಿಹಾಸ ನೋಡೋದಾದರೆ, ಪಾಂಡವರ ಗುಡ್ಡ ಅನ್ನುವ ಬೆಟ್ಟದ ಮೇಲೆ ಈ ದೇವಸ್ಥಾನ ಇರೋದು. ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸವನ್ನು ಅನುಭವಿಸಿದ್ರು ಅಂತ ಕತೆ ಇದೆ. ಇಲ್ಲಿ ಈ ದೇವಸ್ಥಾನವನ್ನು ಹೊಯ್ಸಳರ ಕಾಲದಲ್ಲಿ, ಅಂದರೆ ಸುಮಾರು 600-700 ವರ್ಷಗಳ ಹಿಂದೆ ಈ ದೇವಸ್ಥಾನನ ಕಟ್ಟಿಸಲಾಗಿದೆ. ದೇವಸ್ಥಾನದ ಸುತ್ತ ಪರಿಸರ ನೋಡಿ, ಬೆಟ್ಟಗಳು, ಮರಗಳು ಬಿಟ್ಟರೆ ಏನೂ ಕಾಣಿಸೋದಿಲ್ಲ. ಹಾಗಾಗಿ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸೋದಾದರೆ, ದೇವಸ್ಥಾನದ ಮೇಲೆ ಒಂದು ಪುಟ್ಟದಾಗಿ ಕಳಸ ಇದೆ ನೋಡಿ. ನಾನು ಬಂದಿರೋ ಟೈಮ್ಗೆ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಒಳಗಡೆ ತೋರ್ಸೋಕ್ಕೆ ಆಗ್ತಿಲ್ಲ. ದೇವಸ್ಥಾನ ಓಪನ್ ಟೈಮಿಂಗ್ಸ್ ನೋಡೋದಾದರೆ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ. ದೇವರ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಅಂತಂದ್ರೂ ಈ ಪ್ಲೇಸಲ್ಲಿ ಈ ನೇಚರ್ನ ನೋಡಿಕೊಂಡು ಕೂತ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ದೇವಸ್ಥಾನ ನೋಡಿಕೊಂಡು, ನೇಚರ್ ನೋಡಿಕೊಂಡು ರಿಟರ್ನ್ ಹೋಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ತುಂಬ ಹಸಿವಾಗ್ತಾ ಇತ್ತು, ಅದಕ್ಕೆ ರಿಟರ್ನ್ ಹೋಗೋ ದಾರಿಲಿ ಒಂದು ಹೊಸದಾಗಿ ಓಪನ್ ಆಗಿರೋ ಕೆಫೆಗೆ ಹೋದ್ವಿ. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು.
ಕೆಫೆ ಒಳಗಡೆ ಹೋದ್ವಿ, ನೋಡಿದರೆ ಜಾಗ ಮಾತ್ರ ಫುಲ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ವುಡ್ಡಿಂದನೇ ಮಾಡಿಸಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಫಿ ಮತ್ತು ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ವಿ, ಟೇಸ್ಟ್ ಅಂತೂ ಸೂಪರಾಗಿತ್ತು. ಹಾಗೆ ಇವತ್ತಿನ ಸಕಲೇಶಪುರದ ಪಯಣ ಮುಗಿಯಿತು. ಪ್ರಕೃತಿ, ದೇವಸ್ಥಾನ, ಜಲಪಾತ ಮತ್ತು ಒಂದು ಒಳ್ಳೆ ಊಟ, ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಬೇಕು. ಮತ್ತು ಈ ಜಾಗಕ್ಕೆ ನೀವು ಮುಂಚೆ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗುವ. ಧನ್ಯವಾದಗಳು.